गरीब साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಪರಮಪಿತ ಪರಮಾತ್ಮ ಪೂರ್ಣ ಬ್ರಹ್ಮ, ಇಡೀ ಸೃಷ್ಟಿಯ ರಚನಾಕಾರ, ಕುಲದ ಮಾಲೀಕ ಕಬೀರ್ ದೇವ ಕಬೀರ್ ಸಾಹೇಬರು ಅಲ್ಲಾಹು ಅಕ್ಬರ್ ಇವರು ಆ ಪರಮಾತ್ಮರಾಗಿದ್ದಾರೆ. ಯಾರು ಬನಾರಸಿನಲ್ಲಿ, ಕಾಶಿಯಲ್ಲಿ, ಭರತ ವರ್ಷದ ಪವಿತ್ರ ನಗರ ಕಾಶಿಯಲ್ಲಿ ಸತ್ಯಲೋಕದಿಂದ ಬಂದು ಅಲ್ಲಿ ವಿರಾಜಮಾನರಾಗಿದ್ದರು. ಒಂದು ನವಜಾತ ಶಿಶುವಿನ ರೂಪ ಧಾರಣೆ ಮಾಡಿದ್ದರು. ಲೆಹರ್ತಾರ ಹೆಸರಿನ ಒಂದು ಸರೋವರವಿದೆ. ಆ ಸರೋವರದಲ್ಲಿ ಅರಳಿದ್ದ ಕಮಲದ ಹೂವಿನ ಮೇಲೆ ಪರಮಾತ್ಮ ನವಜಾತ ಶಿಶುವಿನ ರೂಪಧಾರಣೆಯನ್ನು ಮಾಡಿ ಅಲ್ಲಿ ವಿರಾಜಮಾನರಾಗಿದ್ದರು. ಈ ಲೀಲೆಯನ್ನು ಪರಮಾತ್ಮ ಪ್ರತಿಯೊಂದು ಯುಗದಲ್ಲಿ ಮಾಡುತ್ತಾರೆ. ಮತ್ತು ಒಂದು ಯುಗದಲ್ಲಿ ಒಂದು ಇಂತಹ ಜೀವನ ಲೀಲೆ ಮಾಡುತ್ತಾರೆ, ಜನಸಾಧಾರಣ ಮನುಷ್ಯ ಮಾಡುವಂತೆ ಮಾಡುತ್ತಾರೆ. ಮತ್ತು ಒಬ್ಬ ಸಾಧಕನಿಗೆ ಅವಶ್ಯವಾಗಿರುವಂತಹ ಆ ಒಂದು ಉದಾಹರಣೆ ಬಿಟ್ಟು ಹೋಗುತ್ತಾರೆ. ಒಂದೊಮ್ಮೆ ನಿನಗೆ ಪರಮಾತ್ಮನನ್ನು ಪಡೆಯಬೇಕಿದ್ದರೆ ಇಲ್ಲಿಯ ಸಂಪತ್ತು ಮತ್ತು ಅನ್ಯ ಅವಶ್ಯಕತೆಗಳನ್ನು ಬಹಳಷ್ಟು ಮಿನಿಮೈಸ್ ಮಾಡಬೇಕಾಗಿದೆ, ಬಹಳವೇ ಸೂಕ್ಷ್ಮಗೊಳಿಸಬೇಕಾಗಿದೆ. ಅದೊಂದು ಲೀಲೆ ಮಾಡುತ್ತಾರೆ ಪರಮಾತ್ಮ. ಅವರು ಸ್ವತಃ ಪರಮೇಶ್ವರರಾಗಿರುತ್ತಾರೆ. ಅವರು ಸ್ವತಃ ತತ್ವದರ್ಶಿ ಸಂತನ ಭೂಮಿಕೆಯನ್ನು ಮಾಡುತ್ತಾರೆ. ಏಕೆಂದರೆ ಪವಿತ್ರ 4 ವೇದಗಳು ಆ ಪರಮೇಶ್ವರನ ಗುಣಗಾನ ಮಾಡುತ್ತವೆ. ಅಂದರೆ ಆ ಪರಮೇಶ್ವರ ಇಂತಹ ಲೀಲೆಯನ್ನು ಮಾಡಿಯೇ ಮಾಡುತ್ತಾರೆ. ಇಂತಹ ಲೀಲೆಯನ್ನು ಪರಮೇಶ್ವರರು ಬಂದು 600 ವರ್ಷಗಳ ಮೊದಲೇ 120 ವರ್ಷಗಳು ಪೃಥ್ವಿ ಮೇಲೆ ಒಬ್ಬ ಜನಸಾಮಾನ್ಯನಂತೆ ಜೀವನವನ್ನು ಜೀವಿಸಿ ಮಾಡಿದರು. ಇಂತಹ ಲೀಲೆಯನ್ನು ಆ ಪರಮಾತ್ಮ ಪ್ರತಿಯೊಂದು ಯುಗದಲ್ಲಿ ಮಾಡುತ್ತಾರೆ. ಮತ್ತು ಪರಮಾತ್ಮ ಇಂತಹ ಲೀಲೆಗಳನ್ನು ಮಾಡುತ್ತಾರೆ. ಯಾವುದರ ಬಗ್ಗೆ ವೇದಗಳು ಸಾಕ್ಷಿಗಳನ್ನು ನೀಡುತ್ತಿವೆ. ವೇದಗಳಲ್ಲಿ ಪರಮಾತ್ಮನ ಗುಣಗಳು ಬರೆಯಲ್ಪಟ್ಟಿವೆ. ತನ್ನ ಆ ಲೀಲೆ ಮಾಡುವ ಕರ್ಮದ ಅನುಸಾರ, ಅಂದರೆ ಅದೇ ಶೆಡ್ಯೂಲ್ನ ಆಧಾರದಿಂದ ಆ ಪರಮಾತ್ಮ ಸತ್ಯಲೋಕದಿಂದ ಹೊರಟು ಬರುತ್ತಾರೆ ಮತ್ತು ಒಂದು ನವಜಾತ ಶಿಶುವಿನ ರೂಪವನ್ನು ಧಾರಣೆ ಮಾಡುತ್ತಾರೆ. ಮತ್ತು ನಿಧಾನವಾಗಿ ಲೀಲಾಮಯಿ ಶರೀರ ದೊಡ್ಡದಾಗುವಂತೆ ಅವರು ತೋರಿಸುತ್ತಾರೆ, ಲೀಲೆಯನ್ನು ಮಾಡುತ್ತಿರುತ್ತಾರೆ. ನಂತರ ಆ ಪರಮಾತ್ಮ ತನ್ನ ಯಥಾರ್ಥ ಜ್ಞಾನದ ಪ್ರಚಾರ ಮಾಡುತ್ತಾರೆ, ಯಥಾರ್ಥ ಜ್ಞಾನ ನೀಡುತ್ತಾರೆ. ತನ್ಮೂಲಕ ರಚಿಸಲ್ಪಟ್ಟ ಸೃಷ್ಟಿಯನ್ನು ಸ್ವತಃವೇ ಅವರು ಯಥಾವತ್ತಾಗಿ ಹೇಳುತ್ತಾರೆ. ಈ ಉದ್ದೇಶದಿಂದ ಆ ಪರಮಾತ್ಮ ಪ್ರತಿಯೊಂದು ಯುಗದಲ್ಲಿ ಬರುತ್ತಾರೆ. ಅವನು ಪೂರ್ಣ ಬ್ರಹ್ಮನು ಮತ್ತು ತನ್ನ ಮಹಿಮೆಯ ವಾಣಿಯನ್ನು ತನ್ನ ಮುಖಕಮಲದಿಂದ, ಕವಿತೆಗಳ ಮಾಧ್ಯಮದಿಂದ, ಕಾವ್ಯದ ಮಾಧ್ಯಮದಿಂದ, ಲೋಕೋಕ್ತಿಗಳ ಮಾಧ್ಯಮದಿಂದ, ಶಬ್ದಗಳ ಮಾಧ್ಯಮದಿಂದ ಮತ್ತು ದೋಹೆಗಳು, ಶಬ್ದಾವಳಿಗಳ ಮಾಧ್ಯಮದಿಂದ ಉಚ್ಚಾರಣೆ ಮಾಡುವ ಕಾರಣ ಅವರು ಪೂರ್ಣ ಪರಮಾತ್ಮ, ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರೆಂದು ಕರೆಯಲ್ಪಡುತ್ತಾರೆ. ಆದರೆ ಅವರಾಗಿರುತ್ತಾರೆ ಪರಮಾತ್ಮ ಭಗವಂತ. ಅನ್ಯ ಕವಿಗಳು ಇದ್ದಾರೆ. ಆ ಕವಿಗಳ ಕಾವ್ಯದಲ್ಲಿ ಮತ್ತು ಪರಮೇಶ್ವರರ ಕಾವ್ಯದಲ್ಲಿ ಹಗಲು ಮತ್ತು ರಾತ್ರಿಯ ಅಂತರ ಇದೆ. ಅಂತೆಯೇ ರಹಿಮನ್ರವರು ಕೂಡ ಒಬ್ಬ ಕವಿಯಾಗಿದ್ದರು. ಮತ್ತು ನಾವು ಯಾವಾಗ ಶಿಕ್ಷಣ ಗ್ರಹಣಿಸುತ್ತಿದ್ದೆವು, ಎಜುಕೇಷನ್ ಗ್ರಹಣ ಮಾಡುತ್ತಿದ್ದೆವು, ಕಲಿಯುತ್ತಿದ್ದೆವು, ಆ ಸಮಯದಲ್ಲಿ ನಮಗೆ ಈ ರಹಿಮನ್ರ ಹಾಗೂ ಕಬೀರರ ಈ ವಾಣಿಗಳು ಓದಲು ಸಿಗುತ್ತಿದ್ದವು. ನಾವು ಇವರನ್ನು ಕವಿಗಳೆಂದೂ ಒಪ್ಪಿಕೊಂಡಿದ್ದೆವು, ಇಬ್ಬರನ್ನೂ ಕೂಡ ಒಂದೇ ರೀತಿಯಲ್ಲಿ. ಈಗ ನಮ್ಮ ಅಜ್ಞಾನದ ಕಣ್ಪೊರೆಯು ಸರಿದು ಬಿಟ್ಟಿದೆ.
ಈಗ ನಮಗೆ ಪರಮಾತ್ಮರ ವಾಣಿಯಲ್ಲಿ ಅವರೂ ಕೂಡ ಕವಿ ಎನಿಸಿಕೊಂಡಿದ್ದಾರೆ ಮತ್ತು ಅನ್ಯ ಕವಿಗಳ ವಾಣಿಗಳಲ್ಲಿ ಹಗಲು ರಾತ್ರಿಯ ಅಂತರದ ಅನುಭವ ಆಗುತ್ತದೆ. ಅಂತೆಯೇ ರಹಿಮರು ಹೇಳ್ತಾರೇನೆಂದರೆ, ಖೀರಾ ಸಿರ್ಸೆ ಕಾಟಿಕೆ ಮಲಿಯೇ ನಮಕ್ ಲಗಾಯೆ ರಹಿಮನ್ ಕರ್ವೆ ಮುಖನಕು ಚಾಹತ್ ಯಹಿ ಸಜಾಯೆ. ಮತ್ತು ಪರಮಾತ್ಮ ಹೇಳ್ತಾರೆ, ಕಬೀರರ ವಾಣಿ ಇದಕ್ಕಿಂತಲೂ ಬಹಳ ಮಾರ್ಮಿಕವಾಗಿದೆ. ಹೇಗೆಂದರೆ, ಕೆ ಆವತ್ ಗಾಲಿ ಏಕ ಹೈ ಉಲ್ಟೋ ಹೋ ಅನೇಕ और कह कबीर ना उलटियो व रह जाए एक ही एक. ಈಗ ಎಷ್ಟು ಅಂತರವಿದೆ ವಾಣಿಗಳ ಮಧ್ಯೆ. ರಹಿಮನ್ರು ಹೇಳುತ್ತಾರೆ, ಯಾರಾದರೂ ಕಟು ಮಾತು ಹೇಳಿದರೆ ಆತನನ್ನು ಅವನನ್ನು ಹೊಡೆದು ಬಿಡಬೇಕು. ಮತ್ತು ಪರಮಾತ್ಮ ಹೇಳುತ್ತಾರೆ, ಯಾರಾದರೂ ಬೈಯುತ್ತಿದ್ದರೆ ಅವನಿಗೆ ಎದುರುತ್ತರ ನೀಡಬೇಡ. ಒಂದೊಮ್ಮೆ ನೀನೂ ಎದುರುತ್ತರ ನೀಡಿದರೆ ಅವನು ಇನ್ನೆರಡು ಸಲ ಬೈಯುವನು, ಮತ್ತದು ಅತ್ಯಧಿಕವಾಗುವುದು. ನಂತರ ಪರಮಾತ್ಮ ಹೇಳುತ್ತಾರೆ, ಒಂದೊಮ್ಮೆ ನೀವು ಆ ರಹಿಮನ್ ಫಾರ್ಮುಲಾವನ್ನು ತನ್ನದಾಗಿಸಿಕೊಂಡರೆ, ಹಾಗಾಗಿ ಏನು ಹೇಳ್ತಾರೆ, ಗಾಲಿ ಹಿ ಸೆ ಉಪಜೆ ಕಲಹ ಕಷ್ಟ ಔರ್ ಮೀಚ್. ಆ ಕಟು ಮಾತಿನಿಂದ, ಕೋಪದ ಮುಖದಿಂದ ಅವನು ಬೇಕಾದನ್ನಂತೂ ಅವನು ಕೇಳಿಸಿದ, ಹೇಳಿಬಿಟ್ಟ. ಈಗ ನಾವು ಕೂಡ ಅದೇ ರೀತಿ ಹೇಳಿದರೆ ಆಗ ಯುದ್ಧವಾಗುವುದು, ಮತ್ತದರಿಂದ ನಂತರ ಮೃತ್ಯುವು ಆಗಬಹುದು. गाली ही से उपजे कलह कष्ट और मीच हार चले सो साधु है और लाग मरे सो नीच. ಈಗ ಪರಮಾತ್ಮ ಹೇಳ್ತಾರೆ, ಅವನಿಂದ ಎರಡು ಮಾತು ಕೆಟ್ಟದು ಒಳ್ಳೆಯದು ಕೇಳಿದರೂ ಅದನ್ನು ಕೇಳಿಸಿದಂತೆ ಹೋಗುವಾತನೇ ಸಂತನು, ಮತ್ತು ಅವನಂತೆ ಆದರೆ ಜಟಾಪಟಿ ಆಗುತ್ತದೆ. ಅವನಂತೂ ನೀಚನು. ಸುಮ್ಮನೆ ಜಟಾಪಟಿ ಜಗಳವಾಗುವುದು. ಯಾರು ಸಾಯುತ್ತಾರೋ ಅದಂತೂ ಗೊತ್ತಾಗುವುದಿಲ್ಲ. ಹಾಗೆ ಪರಮಾತ್ಮ ಹೇಳ್ತಾರೆ, ಈಗ ನೋಡಿ ಎಷ್ಟು ಅಂತರವಿದೆ ಆ ಪರಮೇಶ್ವರನ. ಆ ಪರಮೇಶ್ವರನನ್ನು ಯಾರನ್ನು ನಾವು ಕವಿಯೆಂದು ಕರೆಯುತ್ತಿದ್ದೇವೋ ಅವರು ಕವಿಯೂ ಆಗಿರುತ್ತಾರೆ. ಏಕೆಂದರೆ ತನ್ನ ಮಹಿಮೆಯ ವಾಣಿಗಳನ್ನು ಕಾವ್ಯನ ಅಂದರೆ ಕವಿತೆಗಳ ಮುಖೇನ ಉಚ್ಚಾರಣೆ ಮಾಡುವುದರಿಂದ ನಾವು ಅವರ ಶಬ್ದಾವಳಿಗಳನ್ನು, ಅವರ ದೋಹೆಗಳನ್ನು ಏನು ಓದುತ್ತೇವೆ ಅದರ ಆಧಾರದಿಂದ ನಾವು ಅವರನ್ನು ಕವಿಯೆಂದು ಕೂಡ ಒಪ್ಪುತ್ತೇವೆ. ಮತ್ತು ಪ್ರಸಿದ್ಧ ಕವಿಗಳಲ್ಲಿ ಕೂಡ ಅವರೊಬ್ಬರು ಆಗಿರುತ್ತಾರೆ. ಮತ್ತು ಇದನ್ನೇ ವೇದಗಳು ಪ್ರಮಾಣ ನೀಡುತ್ತವೆ. ಆದರೆ ಪರಮಾತ್ಮನ ವಾಣಿಗಳು ಏನಿವೆ ಅವು ಅನ್ಯ ಕವಿಗಳಿಗಿಂತ ಬಹಳ ಉತ್ತಮವಾಗಿವೆ, ಅತಿ ಶ್ರೇಷ್ಠವಾಗಿವೆ. ಹಾಗಾಗಿ ಈ ಪ್ರಕಾರ ನಾವು ಪರಮೇಶ್ವರನನ್ನು ಅರಿವೆವು. ಏಕೆಂದರೆ ಅವರ ಮಹಿಮೆ ಎಲ್ಲ ಸದ್ಗ್ರಂಥಗಳಲ್ಲಿಯೂ ಲಿಪಿಬದ್ಧವಾಗಿದೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.